ಅಣ್ಣ ಫಸ್ಟ್ ಆಫ್ ಆಲ್ ನಿಮ್ಮ ಪರಿಚಯ ರೀ. ಸಂದೇಶ್ ಗೌಡ್ರ ಅಂತ ರೀ. ಹಾಂ ಇಲ್ಲೇ ಶಾಪ್ ಇದಾವೆ ರೀ ಐಕೋಟ್ ಕ್ರಾಸ್. ಹಾಂ ಪ್ರಾಪರ್ ಸಂಕೇಶ್ವರ ರೀ. ಹಾಂ ಸಂಕೇಶ್ವರದಿಂದ ಇಲ್ಲಿ. ಹಾಂ ಅಂತೂ ಅಷ್ಟಂತೂ ನಮಗಂತೂ ಮುಖ ಪರಿಚಯ ಐತ್ರಿ, ಯಾಕಂದ್ರೆ ದಿನ ಎದ್ರ ನಾವು ಇಲ್ಲೇ ಇರ್ರಿ. ನಮ್ಮ ಪರಿಚಯ ಅಂತೂ ಸಚ್ಚಿ ಲಾಕ್ಸ್ ಅಂತ ನಿಮ್ಗಂತೂ ಗೊತ್ತೈತಿ. ನಮ್ಮ ಭಾಗದಾಗ ಹಂಗೆಲ್ಲ ಏನಿಲ್ಲ ರೀ. ಓಕೆ ನಾನು ನಿಮ್ಮನ್ನ ಇವತ್ತು ಪರಿಚಯ ಯಾಕೆ ರೀಸನ್ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಸಲುವಾಗಿ ರಾಯರ್. ಹಾಂ ಯಾಕಂದ್ರೆ ನಾ ಇಷ್ಟೆಲ್ಲ ಜನ ಹತ್ರ ನೋಡಿದ್ರು ರಾಯರ್ ಬಗ್ಗೆ ಹೆಚ್ಚು ಗುರ್ತಿರೋದಂದ್ರೆ ನಿಮ್ಮನ್ನ ನಾ ತಿಳ್ಕೊಂಡೇನ್ರಿ. ಭಾಳ ಸಣ್ಣ ಭಕ್ತದೇನ್ರಿ ನಾನು. ಹಂಗೇನಿಲ್ರಿ, ಯಾಕಂದ್ರೆ ನಮ್ಮ ಸೈಡ ಲಗ್ಮವಾಯಿ ಆಯಿತು, ದ್ಯಾಮವಾಯಿ ಆಯಿತು, ಇದಂತೂ ಎಲ್ಲ ದೇವ್ರ ಕಾಮನ್ ರೀ. ಬಟ್ ಒಂದು ಮಾತೇನಂದ್ರೆ ನಾಮ ಹಲವು ಒಬ್ಬ ದೇವ ಅಂತ ಎಲ್ಲರಿಗೂ ಗೊತ್ತಿದ್ರಿ. ಬಟ್ ಎಲ್ಲರೂ ದೇವ್ರ ನೋಡೋದು ಬೇರೆ 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 ನಾಮದಾಗ ರೀ. ಬಟ್ ನಿಮ್ಮ ರಾಯರ್ ಮೇಲೆ ಇಷ್ಟು ಭಕ್ತಿ ಹೆಚ್ಚಾಗಕ್ಕೆ ಕಾರಣ ಏನ್ರಿ, ಮತ್ತು ರಾಯರ್ ಬಗ್ಗೆ ಏನೇನು ತಿಳ್ಕೊಂಡ್ರೆ ಸ್ವಲ್ಪ ನಮ್ಮ ಜೋಡಿ ಶೇರ್ ಮಾಡಿರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ತಾಂ ಕಾಮಧೇನವೇ. ನಾ ಮೊದಲು 2014ರಿಂದ ಮಂತ್ರಾಲಯಕ್ಕೆ ಹೋಗಿ ಶುರು ಮಾಡೀನಿ. ಹಾಂ ಅವಾಗ ಒಂದು ಗ್ಯಾಸ್ ಗಾಡಿ ಒಳಗೆ ಹೋಗಿನ್ರಿ ನಾ ಟ್ರಕ್ದಾಗ. ಫಸ್ಟ್ ಪೈಲರ್. ನಮ್ಮ ಮಾಮಾರ ನಾವ ಹಾಂ ಅವ್ರು ನಮ್ಮ ಟ್ರಕ್ದ ಅನ್ನ ಬಿ ನಮ್ಮವ್ರ ಅವ್ರ ಹಾಂ ಅಂತ ಅವ್ರ ಜೊತೆ ಹೋದಾಗ ಅಲ್ಲಿಂದ ಶುರು ಆಯ್ತು ರೀ ಜರ್ನಿ. ಅಲ್ಲಿಂದ ಪ್ರತಿ ವರ್ಷ ಕರ್ಸ್ಕೊ ಹಂಗೆ ಮಾಡಪ್ಪ ನಿನ್ನ ದರ್ಶನಕ್ಕೆ ಅಂತಂದಿನಿ ರೀ. ಅವಾಗಿಂದ ಶುರು ಆಯ್ತು ರೀ, ಪ್ರತಿ ವರ್ಷ ಹೋಗ್ತೀನಿ ರೀ. 2020 ಲಾಕ್ಡೌನ್ ಬಂದಾಗ ಒಂದು 2 ವರ್ಷ ತಪ್ಪಿತ್ತು ರೀ. ಹಾಂ ಲಾಕ್ಡೌನ್ ಟೈಮಾಗಂತೂ ಎಲ್ಲನೂ ತಪ್ಪಿತು ರೀ. ಅದ ನಂತರ 2 ವರ್ಷ ತಪ್ಪಿದ್ದು ಜಮಾ ಆಗಬೇಕು ಅಂತೇಳಿ ಅಂದಾಗ ವರ್ಷದಾಗ 2 ಸಲ ಹೊಂಟೀನಿ ರೀ. ಆಮೇಲೆ ಈ ವರ್ಷದ ಜನವರಿಗೆ ಫಸ್ಟ್ ದರ್ಶನಕ್ಕೆ ಹೊಸ ವರ್ಷಕ್ಕೆ ಹೋಗ್ಬೇಕಂತೇಳಿ ಹೋದಿನಿ ರೀ. ಗೆಳೆಯರ ಗುಡಿ ಹೋದಿನಿ ರೀ. ಅವಾಗ ಏನು ಅಂದಿನಿ ರೀ ರಾಯರಿಗೆ ರೀ, ಒಂದು ಯಾವುದೋ ದೇವ್ರಿಗೆ ಹೋಗೋದಾದ್ರೆ 5 ವಾರ ಮಾಡ್ತಾರೆ ನಮ್ಮ ಮಂದ್ಯಾಗ. 5 ವಾರ 5 ದಿನ ಹಿಂಗೆ. ಅಂದ್ರೆ ನಾನು ನಿನ್ನ ಮಠಕ್ಕೆ ಒಂದು ವರ್ಷ ಒಳಗೆ 5 ಸಲ ಬರ್ಬೇಕಂತೇಳಿ ಅನ್ಕೊಂಡಿನಿ ರೀ. ನೀವು ಅನ್ಕೊಂದಿರಿ ಅನ್ಕೊಂಡಿನಿ ರೀ. ಅಂದ್ರೆ ವರ್ಷಕ್ಕೆ 1 ಸಲ ಕರ್ಸತ್ತೀರಿ ನಿಮ್ಮ ದರ್ಶನಕ್ಕೆ. ಅಂದ್ರೆ ನಾವು ವರ್ಷದಾಗ 5 ಸಲ ಬರೋದು ಆಸೆ ಐತಿ ನನಗೆ ಅಂತ ಅಂದಿನಿ ರೀ. ಆದ್ರೆ ಇನ್ನೂ ಜುಲೈ ಸ್ಟಾರ್ಟ್ ಆಗೈತಿ ರೀ. 3 ಸಲ ಹೋಗಿ ಬಂದೇನಿ ರೀ. 3 ಸಲ ರೀ. 3 ಸಲ ಅಂದ್ರೆ ಒಂದು 7 ತಿಂಗಳದಾಗ 3 ಸಲ ಹೋಗಿದ್ದೇನೆ ರೀ. ಇನ್ನು 2 ಸಲ ಐತ್ರಿ, ಅದು ಅವ್ರ ಕರ್ಸ್ಕೋಬೇಕ್ರಿ. ಅವ್ರಿಗೆ ಎಷ್ಟೇ ಹೇಳಿದ್ರು ಕಮ್ಮಿ ರೀ. ನಾ ಭಾಳ ಸಣ್ಣ ಭಕ್ತರಿ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನ ರೀ. ರಾಯರ್ ಅಂದ್ರೆ ರೀ, ಅದು ನನ್ನ ಹೆಸರಿಗೆ ಉಸಿರು ಪ್ರಾಣದೇವ್ರ ಆಂಜನೇಯ ರೀ ಮತ್ತು ರಾಯರ ಇಬ್ಬರು ಜನ ಅವ್ರನ್ನ ಹಿಡಿದ ಅವ್ರ ಭಕ್ತಿ ಚಾಲೂ ಮಾಡಿದಂಗಿಂದ ನನ್ನ ಜರ್ನಿ ಅಪ್ ಆಗೈತೆ. ಅವ್ರ ಭಕ್ತಿ ಶುರು ಮಾಡಿದಂಗಿಂದ ಜರ್ನಿ ನಂದು ಒಂದು ಗೋಲ್ಡನ್ ಸ್ಪೂನ್ ಇದ್ದಂಗೆ ರೀ. ಗೋಲ್ಡನ್ ಸ್ಪೂನ್ ನಂಗೆ ಈಗ ನಿಮ್ದು ಜರ್ನಿ ಎಷ್ಟು ಚೇಂಜ್ ಆಗೈತೆ ಅನ್ನೋದ್ರಿ ನಂಗೆ ಒಂದೇ ಇದ್ರ ಮೇಲೆ ಗೊತ್ತಾಯ್ತು ರೀ. ಯಾಕಂದ್ರೆ iPhone 17 Pro ತೊಗೊಂಡು ಯೂಸ್ ಮಾಡೈತಾರಲ್ಲ, ಇದ್ರ ಮೇಲೆ ನಿಮ್ದು ಎಷ್ಟು ಚೇಂಜಸ್ ಆಗೈತೆ ಅನ್ನೋದು ನಂಗೆ ಗೊತ್ತಾಯ್ತು. ಇನ್ನೊಂದು ರೀ, ಭಕ್ತಿ ಆಗಲಿ ಪ್ರೀತಿ ಆಗಲಿ ಮನುಷ್ಯನಿಂದ ಹುಟ್ಟಬೇಕು ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತೈತೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾನು ಒಂದು ಥರ ರೀ. ನಮ್ಮ ದೋಸ್ತರ ಕಾರ್ದಾಗ ನಾ ಒಂದು 2 ಸಲ ಮಂತ್ರಾಲಯಕ್ಕೆ ಹೋಗಿನಿ. ಅವಾಗ ನಂಗೆ ರಾಯರ್ ಮುಂದೆ ಅಂದಿನಿ ರೀ, ನಂಗೆ ನೆಕ್ಸ್ಟ್ ಸಲ ಬರುತ್ತೆ ನನ್ನ ಕಾರ್ ಒಳಗೆ ಬರಬೇಕು ಅಂತೇಳಿ. ಅವಾಗ ನಾನು ನೆಕ್ಸ್ಟ್ ಸಲ ನನ್ನ ಕಾರ್ ಒಳಗೆ ನಾ ಮಂತ್ರಾಲಯಕ್ಕೆ ಹೋಗಿದ್ದೀನಿ. ನೋಡ್ರಲ್ಲ ಏನು ಅನ್ಕೋತ ಅಂದ್ರೆ ಅಲ್ಲಿ ಆಗ್ತೈತೆ ಅಂದ್ರೆ ಇದಕ್ಕಿಂತ ಹೆಚ್ಚಿಂದ ಏನಿದ್ರಿ. ಅದು ಅವ್ರದ್ದು ಕರುಣಾಮಯ ಮನಸ್ಸು ಅವ್ರದ್ದು. ಎಲ್ಲ ಅಂದ್ರೆ ಇಲ್ಲೇ ಕುಂತು ಭಕ್ತಿ ಮಾಡ್ರ ರೀ. ಮನೆಯ ಮಂತ್ರಾಲಯ ಅಂತಾರ್ರಿ. ಇಲ್ಲೇ ಕೂತು ಭಕ್ತಿ ಮಾಡ್ರಿ. ಕಾಮಧೇನು ಇದ್ದಂಗ್ರಿ ಅವ್ರು. ಅಂದ್ರೆ ನಾವು ಇದ್ದಲ್ಲೇನ ರಾಯರ್ನ ಜಪಿಸಿತೇರಿ. ಅಂದ್ರೆ ಕಾಮಧೇನು ತರ ಬಂದು ನಮಗೆ ಆಶೀರ್ವಾದ ಮಾಡ್ತಾರ್ರಿ, ಒಂದು ದರ್ಶನ ಕೊಡ್ತಾರು. ಆಮೇಲೆ ಅಲ್ಲಿ ಹೋಗಿ ದರ್ಶನ ತೊಂದ್ರೆ ಕಲ್ಪವೃಕ್ಷ ರೀ. ಅದಕ್ಕೆ ಅನ್ನನ ಕಾಮಧೇನು ಕಲ್ಪವೃಕ್ಷ ಅಂತೇಳಿ ಭೂಮಿ ಮೇಲೆ ಯಾವ್ದಾದ್ರು ಗುರುಗಳಿಗೆ ಕರೆದಿದ್ರೆ ರಾಯರಿಗೆ ಅಷ್ಟೇ. ಅವ್ರ ಅಕ್ಷಯವಾಸು ಅಂತಾರೆ. ಅವ್ರದ ಎಲ್ಲಾರು ಎಪಿಸೋಡ್ಗಳು ನೋಡ್ರಿ. ನಾ ರಾಘವೇಂದ್ರ ಸ್ವಾಮಿ ಮೂವಿ ನೋಡಿದೇನೆ, ರಾಜ್ಕುಮಾರ್. ಅವಾಗ ನಂಗೆ ಮನುಷ್ಯನಿಗೆಲ್ಲ ಎಷ್ಟು ಓಡಾಡಿದಾವಂದ್ರೆ ರೀ, ರಾಘವೇಂದ್ರ ಸ್ವಾಮಿಗಳ ಮರಣ ಆಗಿಲ್ಲ, ಅವ್ರದ ಇನ್ನ ಜೀವಂತಿದಾರು. ಮತ್ತೆ ಇನ್ನೊಂದ್ರ ಇಲ್ಲಿ ಬ್ರಾಹ್ಮಣಿ ಮುಹೂರ್ತದಾಗ ರೀ ಅವ್ರ ಅಲ್ಲಿ ತಿರುಗಾಡಿದ ಒಂದ್ ಸ್ವಲ್ಪ ಜನಕ್ಕೆ ಅನುಭವ ಆಗ್ತೈತಿ. ಕರೆನೇನ್ರಿ? ಅನುಭವ ಐತ್ರಿ. ನಿಮ್ಗೆ ಯಾವಾಗ ಹೋದಾಗ ಆತರ ಅನುಭವ ಏನಾರ ರೀ? ನನಗಂದ್ರೆ ಏನ ಒಂದ್ಸಲ ಅಂದ್ರೆ ಫಸ್ಟ್ ಟೈಮ್ ನಾ ಮೊನ್ನೆ ದೋಸ್ತರ ಸಂಗಟ ಹೋದಾಗ ಹೊರಗೆ ಮಲ್ಕೊಂಡಿದ್ರು ರಾಯರ ಅಂಗಳದಾಗ. ಅವಾಗ ಒಂದು ಸ್ವಲ್ಪ ನಂಗೆ ಅನಿಸಿತ್ರಿ, ಒಂದು ಏನೋ ಶಕ್ತಿ ಐತಿ ಅಂತೇಳಿ. ಆದ್ರೆ ನಂಗೆ ರೀ ಕನಸಿನಾಗ ಅದು ಬಂದ್ರೆ ರಾಯರ್ ಸಲ ಭಾಳ ನಂಗೆ ದರ್ಶನ ಕೊಟ್ಟಾರ್ರಿ ರಾಯರ್ ರೀ. ಅಂದ್ರೆ ರೀ ಹೆಂಗೆ ಹೇಳೋದು ನಿಮ್ಗೆ, ಯಾವ ಥರ ಇದ ಮಾಡಿದಾರೆ ಹೇಳಿ. ಏನು ಇದೆ ಒಂದು ಅನುಭವ ರೀ. ನಂಗೆ ರಾಯರ್ ಕನಸಿನಾಗ ಬಂದ ಅಂದ್ರೆ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದಳ್ರಿ. ಅವಾಗ ಒಬ್ರು ಬಡ್ಜಿಗಳ ಕಡೆ ಕೇಳೋಣ 95% ಹೆಣ್ಣು ಹುಡುಗಿ ಆಗ್ತೈತೆ ಅಂತಂದಿರಿ. ಅಂದ್ರೆ ನಾ ಮನೆಗೆ ಹೋದ ಕೂಡಲೇ ನಂಗೆ ಹೇಳ್ಯಾರ್ರಿ ಹಿಂಗೆ ವಿಷಯ ಹೇಳಿದ ಕೂಡಲೇ ನಮ್ಮ ಮಮ್ಮಿಗೆ ಏನೇನ್ರಿ ಅಂದ್ರೆ ನಾನು 95 ಅವ್ರು ನಮ್ಮ ಮದರ್ ಅಂದ್ರಿ 95% ಹೆಣ್ಣು ಹುಡುಗಿ ಆಗ್ತೈತಿ ಅಂದ್ರೆ. ಅದು ಅವಾಗ ನಾ ಹೇಳಿನ್ರಿ, ರಾಯರ ಬರ್ತಾರು, ರಾಯರನ್ನ ಬರ್ಲಿಲ್ಲ ಅಂದ್ರೆ ಮಂತ್ರಾಲಯದಿಂದ ಕರ್ಕೊಂಡ್ ಬರ್ನು ಮನಿಗೆ ಅಂತ ಹೇಳಿನ್ರಿ. ಹಂಗ ಮಜಾಕ
ಅಂತ ಅವ್ರದ್ದು ಬುತ್ತರಟ್ಟಿ ಮಾಡಿ ಕಳಿಸಿದ್ರಿ, ಕುಬ್ಸ ಅಂತಾರಲ್ರಿ, ಹಾಂ ಹಾಂ ಕುಬ್ಸ ಮಾಡಿ ಕಳಿಸಿದ ನಂತರ ರೀ ಮರುದಿನ ನಂಗೆ ಬ್ರಾಹ್ಮಿ ಮುಹೂರ್ತ ಒಳಗೆ ಒಂದು ಕನಸು ಬಿತ್ತು ರೀ. ಅಂದ್ರೆ ಈಗ ಬೆಳಗಿನ 4 ಗಂಟೆ ಮುಂದೆ ಕನಸು ಬಿದ್ರ ನಿಜ ಆಗ್ತಾವ ಅಂತಾರಲ್ಲ, ಅದ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ರೀ. ಹಾಂ ಆ ಬ್ರಾಹ್ಮಿ ಮುಹೂರ್ತದಾಗ ಒಂದು ಕನಸು ಬಿತ್ತು ರೀ ರಾಯರ್ ನಾ ಬರ್ತಾನೆ ಅಂತೇಳಿ ನಂಗೆ ಅಂದ್ಬಿಟ್ರಿ. ಹಿಂಗೆ ಹಾಂ ರೀ ಅವ್ರು ತಪಸ್ ಮಾಡತ್ತಾರ್ರಿ, ನನ್ನ ಕನಸು ಒಳಗೆ ನಡೆದಿದ್ರಿ. ಅದಾಗ ತಪಸ್ ಮಾಡುವಾಗ ಕೈ ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ ಕೈ ಆಶೀರ್ವಾದ ಮಾಡಿ ಹಾಂ ನಾ ಬರ್ತೇನು ಅಂತೇಳಿ ಅಂದ್ರಿ. ಹಾಂ ಅಂದ ತಕ್ಷಣ ನಂಗೆ ಅದು ಮುಂಜಾನೆ ಎದ್ದು ಹೇಳೀನಿ ನಮ್ಮ ಮನ್ಯಾಗೆಲ್ಲ. ಹಾಂ ಖುಷಿ ಪಟ್ರಿ ಅವ್ರು. ಹಾಂ ಆಮೇಲೆ ಗಂಡು ಮಗುನ ಆಯ್ತು ರೀ. ಗಂಡು ಮಗುನ ಆಯ್ತು. ಅದು ಒಂದು ನಂಗೆ ಡಬಲ್ ಖುಷಿ ರೀ. ನೋಡ್ರಲ್ಲ, ಈಗ ಬಡ್ಜಿ ಎಷ್ಟ 99%, 95% ಹೆಣ್ಮಗು ಆಗ್ತೈತೆ ಅಂತ ಹೇಳಿದ್ರು. ಬಟ್ ನಿಮ್ಮ ಕನಿಷ್ಠನಾಗ ಈ ಥರ ಬಂದಿದ ನಂತರ ಗಂಡು ಮಗು ಆಯ್ತು, ಅದು ಎಲ್ಲಿಗೂ ಹೋಗ್ತೈತಿ ಖುಷಿ ರೀ. ಯಾಕಂದ್ರೆ ಅದು ರಿಯಲ್ ಹ್ಯಾಪಿನೆಸ್ ರೀ. ಕನಿಷ್ಠನಾಗ ಬಂದು ಹೇಳಿದ್ದ ಮತ್ತು ಆಗಿದ್ದು ಸಕ್ಸಸ್ ಅಂದ್ರೆ ಅದೊಂಥರ ಇಮ್ಯಾಜಿನ್ ಮಾಡೋಕ್ಕಾಗಂಗಿಲ್ಲ. ಅವ್ರು ನನ್ನ ಮಗ ಹುಟ್ಟಿದ ನಂತರ ನಮ್ಮ ಮನೆ ಕಾರ್ ಬತ್ರಿ ಹೊಸದು. ಹಾಂ ರೀ. ಅಂತ ಕಾರ್ ತಗೊಂಡು ನಾವು ಒಂದು 4 ತಿಂಗಳು ಆಗಾನ ಮಂತ್ರಾಲಯಕ್ಕೆ ಹೋದ್ರಿ. ಹಾಂ ಮಂತ್ರಾಲಯಕ್ಕೆ ಹೋದ ಕೂಡಲೇ ನಂಗೆ ಒಂದು ಗಿಲ್ಟ್ ಇತ್ತು. ಹಾಂ ರಾಯರ ಬಂದಾರೇನ ಅಂತೇಳಿ. ಹಾಂ 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 ಅಂತ ನಾವು ಒಳಗೆ ಹೋಗಿ ದರ್ಶನಕ್ಕೆ ಬೃಂದಾವನ ಮುಂದೆ ನಿಂತೀನಿ ರೀ. ಹಾಂ ರೀ. ಮತ್ತೆ ಎಲ್ಲ ರಾಯರಿಗೆ ಹೇಳೀನಿ, ನಿಮ್ಮ ಮನುಷ್ಯನಾಗ ಆಶೀರ್ವಾದ ಇರಲಿ ಅಂತೇಳಿ ಹೇಳೀನಿ. ಹಾಂ ರೀ. ಮತ್ತು ಹೊರಗಡೆ ಬೇನ್ರಿ. ಹಾಂ ನಂಗೆ ಅನಿಸ್ತ್ರಿ ಇಲ್ಲಿಂದ 420 ಕಿಲೋಮೀಟರ್ ಹೋಗಿದ್ದೇನು, ಹಾಂ ಮತ್ತೊಂದ್ಸಲ ಹೋಗಿ ದರ್ಶನ ತಗೋಣ ಅಂತೇಳಿ ಮತ್ತೊಂದ್ಸಲ ದರ್ಶನ ತಗೋಕೆ ಒಳಗೆ ಹೋದೇನಿ. ಹಾಂ ಅವಾಗ ಒಬ್ಬ ಹೋದೇನಿ ರೀ. ಅವಾಗ ಅವ್ರು ರಾಯರಿಗೆ ಏನು ಹೇಳೇನ್ರಿ, ನೀವ ಬಂದಿರಿ, ನೀವು ಬರ್ತಾನೆ ಅಂತೇಳಿ ಕನಸಿನಾಗ ಆಶೀರ್ವಾದ ಮಾಡಿದ್ದೀರಿ, ನೀವ ಬಂದಿರಿ ಅನ್ನೋದು ನಂಗೆ ಪಕ್ಕ ಐತಿ. ಹಾಂ ಆದ್ರೆ ನಮ್ಗೇನೋ ಒಂದು ಸ್ವಲ್ಪ ಓಡಾಡೋದೈತಿ ಮನುಷ್ಯನಾಗ ನೀವು ಬಂದಿರಿ ಅಣ್ಣ ಅಂತ ಕೇಳಿದ ಕೂಡಲೇ ರೀ ಬಲಗಡೆ ಬೃಂದಾವನ ಮೇಲಿಂದ ಹೂವಿನ ಪ್ರಸಾದ ಬಿತ್ರಿ. ಹಾಂ ರೀ. ಅವಾಗ ನಂಗೆ ಗೆದ್ದಂಗೆ ಐತ್ರಿ, ಜೀವನದಾಗ ಗೆದ್ದಂಗೆ ಐತ್ರಿ. ಅವಾಗ ಅರ್ಚಕರು ಅಂದ್ರಿ, ಇನ್ನೇನು ಹಿಂತಿರುಗಿ ನೋಡಬೇಡ, ನಿಮ್ ರಾಯರ್ ನಿಮ್ಮ ಬೆನ್ನ ಹಿಂದಿದಾರು, ಹೋಗ್ಬಿಡ್ರಿ ಈಗ ತಂದ್ರಿ. ಆ ಖುಷಿ ಯಾರು ಕೊಟ್ರು ಆ ಖುಷಿ ಸಿಗಾಕ್ ಸಾಧ್ಯನೇ. ಇದಂತೂ ಕರೆ ಐತ್ರಿ. ಕನಿಷ್ಠ ಬಂದು ಹೇಳೋದಕ್ಕ ಮತ್ತೆ ಅದು ಹಂಗೆ ಆಗೋದಕ್ಕ ನೀವು ಏನು ಅನ್ಕೊಂಡಿರ್ಲಿಲ್ಲ ಅದೇ ಥರ ನಡೆಯೋದಕ್ಕ ಇದೊಂಥರ ಮಿರಾಕಲ್ ಅನಿಸ್ತದೆ ಕರೆ ಹೇಳ್ಬೇಕಂದ್ರೆ. ಮತ್ತು ಪ್ರತಿಯೊಂದು ಸಲ ನಂಗೆ ರೀ ಅವ್ರದ್ದು ಆಶೀರ್ವಾದ ಮೊದಲಿಂದನೂ ಇದ್ರಿ. ಪ್ರಾಣದೇವ್ರ ಆಂಜನೇಯ ದೇವ್ರದ್ರಿ, ಆಮೇಲೆ ರಾಯರ್ದ್ರಿ. ಅಂತ ನಂಗೆ ಅದು ಲಿಂಕ್ ಹೆಂಗೆ ಸಿಕ್ತಂದ್ರೆ ರೀ, ಭಕ್ತ ಪ್ರಹ್ಲಾದರ 4ನೇ ರೂಪ ರಾಘವೇಂದ್ರ ಸ್ವಾಮಿಗೌಡ್ರಿ. ಹೌದು. ಆದ್ರೆ ಭಕ್ತ ಪ್ರಹ್ಲಾದ ಯಾರನ್ನ ಭಕ್ತಿ ಮಾಡ್ತಿರಲ್ರಿ, ನರಸಿಂಹದೇವ್ರು. ಆ ನರಸಿಂಹದೇವ್ರು ನಮ್ಮ ಮನೆ ದೇವ್ರು. ಮನೆ ದೇವ್ರು ನಿಮ್ಗೆ ದೇವ್ರು. ಹಿಂಗೆ ರಾಯರಿಗೆ ಒಂದು ಸ್ವಲ್ಪ ರಾಯರ ಮೇಲೆ ನಮಗೆ ಹೆಚ್ಚು ಭಕ್ತಿ ಆಗಲ್ರಿ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೋದಾಗಲ್ರಿ. ಅದು ಪ್ರತಿ ಕ್ಷಣ ರಾ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ರಾಘವೇಂದ್ರ ಸ್ವಾಮಿಗಳು, ಬೇರೆ ಹೆಸರು ಬರಂಗಿಲ್ರಿ. ಮತ್ತು ಇನ್ನೊಂದ್ರಿ, ನಿಮ್ಗೆ ರಾಯರ ಮೇಲೆ ಇಷ್ಟು ಭಕ್ತಿ ಹುಟ್ಟಕ್ಕೆ ಕಾರಣ ಏನ್ರಿ? ಮತ್ತು ಯಾವಾಗಿಂದ ಈ ಭಕ್ತಿ ಚಾಲೂ ಆಯ್ತು? ಅಂದ್ರೆ ನಾವು 2014 ಹೋಗುವಾಗ ರೀ ಅಷ್ಟೊಂದು ನಂಗೆ ಏನ ಅಷ್ಟು ಪ್ರೀತಿ ವರ್ಷ ಹೆಚ್ಚಾಗಲಾಗಿತ್ತು ರೀ. 2020 ಈ ಕಡೆ ರೀ ನಾ ಏನು ಅನ್ಕೋತೇನ್ರಿ, ಅದು ನಂಗೆ ಆಗಕ್ಕೆ ಚಲೋ ಆಯ್ತು ರೀ. ನಾ ಏನು ಕೇಳ್ಕೊತೇನೋ ಅದು ಕೂಡ ಚಲೋ ಮಾಡಿರಿ, ಏನು ಅಂತೇನೋ ಅದನ್ನ ಏನು ಹೇಳ್ತೇನೆ ಅದನ್ನ ಅವ್ರು ಕೇಳಿಸ್ಕೋದಾರೆ ಆಮೇಲೆ ಹಿಂಗೆ ನಂಗೆ ಫೀಲ್ ಅನ್ಸಕೈತ್ರಿ ಪ್ರತಿ ಸಲ. ಅಂತ ಈ ಸಲ ನಾವು ಮಂತ್ರಾಲಯಕ್ಕೆ ಹೋಗಿನ್ರಿ. ಈಗ ನೆಕ್ಸ್ಟ್ ಹಿಂದೆ ಹೋಗಿನ್ರಿ, ಜೂನ್ದಾಗ ಹೋಗಿನ್ರಿ. ಹೋದಾಗ ಅಲ್ಲಿ ಗುರುಗಳಾದ ಸುಬೇಂದ್ರ ತೀರ್ಥರ್ರಿ ಅವ್ರು ನಮಸ್ಕಾರ ಮಾಡಕ್ಕೆ, ಪೂಜಾ ಮಾಡಿ ನಮಸ್ಕಾರ ಮಾಡಕ್ಕೆ ಬೃಂದಾವನಕ್ಕೆ ಬಂದಿರ್ರಿ. ಬೃಂದಾವನದಿಂದ ನಮಸ್ಕಾರ ಮಾಡಿ ಹೊರಗಡೆ ಹೊಂಟಿರಿ. ಹೊರಗಡೆ ಹೋಗುವಾಗ ನಾ ಏನಂದೇನ್ರಿ, ಅಜ್ಜಾರಿ ನಮಸ್ಕಾರ ರೀ, ನಾವು ಸಂಕೇಶ್ವರಿಂದ ಬಂದೀವ್ರಿ ತಂದೇನ್ರಿ. ಅವ್ರ ಗೊತ್ತಾಯ್ತು ಅಂದ್ರಿ ಹಿಂಗೆ ಕೈ ಮಾಡಿ. ನಂಗೆ ಎಕ್ದಮ್ ದೊಡ್ಡಾರ ನಮಗ್ ಹೆಂಗ ಈ ತರ ಅಂದ್ರಂತ ನಿಮಗ ಒಂಥರ ಫೀಲ್ ಐತ್ರಿ ಅಂತ. ಅವ್ರು ಮತ್ತೆ ಒಳಗಡೆ ಹೋಗಿ ಎಲ್ಲ ನಮಸ್ಕಾರ, 2ನೇ ಸೈಡ್ ಅಲ್ಲಿ ಬೃಂದಾವನದಾಗ ನಮಸ್ಕಾರ ಮಾಡಿ ಹೊರಗೆ ಬಂದಿರ್ರಿ. ಆರಾಮಿದ್ದೀರೇನ, ಸಂಕೇಶ್ವರ ಸ್ವಾಮಿಗಳು ಆರಾಮಿದಾರೇನ ಕೇಳಿರ್ರಿ. ಅದು ನನಗೆ ಅವ್ರು ನನಗೆ ಗುರ್ತಾ ಹಿಡಿದ್ ನಂಗೆ ಮಿರಾಕಲ್ ರೀ. ಯಾಕಂದ್ರೆ ದಿನಾಲು ಅಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರ್ರಿ. ನನ್ನ ಒಬ್ಬ ಸಣ್ಣ ಭಕ್ತನ ನಂಗೆ ಗುರ್ತಾಯ್ತು ಅಂದ್ರು, ಪ್ರಸಾದ ತೊಗೊಂಡು ಹೋಗಂದ್ರಲ್ಲಕ್ರಿ, ಅಷ್ಟು ಖುಷಿ ನಂಗೆ ಜಗತ್ತಿನಾಗ ಎಲ್ಲೇ ತಿರುಗಿದ್ರು, ದೇಶ ಸುತ್ತು ಕೋಶ ಅಂತಾರಲ್ರಿ, ಎಲ್ಲೇ ತಿರುಗಿದ್ರು ಸಿಗೋದಲ್ರಿ. ನಮ್ದು ಏನು ದೇಶ ಕೋಶ ಎಲ್ಲ ಇದ್ರೆ ಅದೆಲ್ಲ ಮಂತ್ರಾಲಯನ ಖರೆ ಐತ್ರಿ. ಮತ್ತು ಇನ್ನೊಂದು ಏನು ಕ್ವಶನ್ ಅಂದ್ರೆ ರೀ, ಕ್ವಶನ್ ಅಲ್ರಿ, ನನ್ನ ಅನ್ಸಿಕೆ ಹೇಳ್ತೇನೆ ರೀ. ಒಂದ್ಸಲ ನಾ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಸ್ಕ್ರೋಲ್ ಮಾಡೋ ಟೈಮ್ದಾಗ ರೀ ಒಂದು ವಿಡಿಯೋ ಬಂದಿತ್ತು. ಹೆಂಗಂದ್ರೆ ಅವ್ರ ಎಲ್ಲೋ ರಾಘವೇಂದ್ರ ಸ್ವಾಮಿಗಳಿಗೆ ಹೊಂಟ್ರಿ, ಟೈಮಾಗಿ ರೋಡ್ ತಪ್ಪಿರ್ರಿ ಅವ್ರು. ಬಟ್ ಯಾರೂ ಫಾಲೋ ಮಾಡೋದ್ರು ಆ ಥರ ಈ ಥರ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಅನ್ಸತ್ತಿದ್ರು. ಆ ಟೈಮ್ದಾಗ ಏನು ಅನ್ಸಿದ್ ಗೊತ್ತಂದ್ರೆ ಅವ್ರಿಗೆ ಇನ್ನು ಹೆಂಗೆ ಮಾಡೋದ ಏನು ಮಾಡೋದು ಅಂತ ಅವ್ರ ಮನುಷ್ಯನ ತಳಮಾಳ ಹುಡುಕಾಡೋ ಟೈಮ್ದಾಗ ರೀ ಒಂದು ಸೈಡ್ ರಾಘವೇಂದ್ರದ ಮೂರ್ತಿ ಇದ್ದ, ರಾಘವೇಂದ್ರ ಸ್ವಾಮಿಗಳದ ಮೂರ್ತಿ ಇದ್ದದ ಒಂದು ಗುಡಿ ಸಿಕ್ಬಿಡ್ತಿದ್ರು. ಅಲ್ಲೇ ನಿಂತು ಬಿಡ್ತಾರ ಅವ್ರು. ಯಾಕಂದ್ರೆ ಒಂಥರ ದೆವ್ ಬೆನ್ನ ಹತ್ತಿತ್ತ ಈ ಥರ ಫೀಲ್ ಆಗತ್ತಿದ್ರ. ಆ ಟೈಮ್ದಾಗ ಇಲ್ಲಿ ಹೋದ ನಂತರ ಹೊಳ್ಳಿ ನಂಗೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೋಗಕ್ಕೆ ಆಗಲಿಲ್ಲ. ಬಟ್ ಇಲ್ಲೇ ಹಾದ್ಯಾಗ ದರ್ಶನ ಮಾಡಿರ್ಲತ್ತ ಅವ್ರು ಅಲ್ಲೇ ಕಾಲು ಬೆಳಕ್ ಇಡ್ತಾರೆ. ಒಬ್ರು ಹೆಂಗಸರು ಇರ್ತಾರೆ ಅವ್ರು. ಆ ವಿಡಿಯೋ ನೋಡಿ ನಂಗೆ ಒಂಥರ ತಲೆಯಾಗ
ಏನೋ ಒಂಥರ ಬ್ಯಾರನೇ ವಿಚಾರ ಓಡಾಗೈತೆ ಅವ್ರಿಗೆ ಹೋಗಕ್ಕಾಗ್ಲಿಲ್ಲ ಬಟ್ ಇಲ್ಲೇ ನೋಡ್ರಿಲ್ಲ ಹಂಗಿಂಗ ಈಗ ನಾ ನಿಮ್ಗೆ ವಿಡಿಯೋ ಚಾಲು ಮಾಡೋಣ ವಿಡಿಯೋ ಮಾಡೋಣ ಅಂತ ಏನ್ರಿ ಆದ್ರೆ ನಿಮ್ಗೆ ಇಲ್ಲಿ ನೋಡ್ರಲ್ಲ ನಮ್ಮ ಫ್ರೆಂಡ್ ಹೋಗಿದ್ದ ನಾವ್ರಿಗೆ ಈಗ ಜಸ್ಟ್ ಮೆಸೇಜ್ ಹಾಕಿನ್ರಿ ಅವ್ರಿಗೆ ಇಲ್ಲಿ ನೋಡ್ರಲ್ಲ ಇಲ್ಲಿ ನೋಡ್ರಿ ಇವತ್ತ ನಾ ಇಲ್ಲಿ ನೋಡ್ಲ ಇವತ್ತ ಇದನ್ನ ನೀವು ವಿಡಿಯೋ ಶೂಟ್ ಮಾಡತ್ತನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ರಾಯರ್ ಬಗ್ಗೆ ಇವತ್ತು ಇಲ್ಲೇ ದರ್ಶನ ಆಯ್ತು ದರ್ಶನ ಲೆಕ್ಕ ಹಾಕ್ರಿ ನಾ ದೇವ್ರಾಣಿ ಇದನ್ನ ಎಕ್ಸೆಪ್ಟ್ ಮಾಡಿರ್ಕಿಲ್ಲ ಇಲ್ಲಿ ನೋಡ್ರಿ ಬೇಕಾರ ಅವ್ರ ಹೆಂಗಿತ್ರಿ ಅವ್ರದ ಜಸ್ಟ್ ನಾ ನಿಮ್ಗೆ ಹೇಳಿ ಹೋಗಿದನ್ರ ಅವ್ರು ಅಲ್ಲಿ ಹೋಗಿದ್ರ ಅಂತ ಗೊತ್ತಿಲ್ಲ ಜಸ್ಟ್ ಸ್ಟೋರಿ ಸ್ಕಿಪ್ ಮಾಡೋ ಟೈಮ್ದಾಗ ನೋಡಿನ್ರಿ ಈಗ ನಿನ್ನೆ ರಾತ್ರಿ ನೀವ್ರಿ ಇನ್ಸ್ಟಾ ಒಳಗೆ ಮೆಸೇಜ್ ಮಾಡತ್ತಿರಲ್ಲ ಹೌದ್ರಿ ಅಣ್ಣ ಮತ್ತೆ ಹಿಂಗೊಂದು ರಾಯರ್ ಬಗ್ಗೆ ಬೇಕಾಗಿತ್ರಿ ರಾಯರ್ದ ಮಾಡೋದಿತ್ರಿ ಸ್ಕ್ರಿಪ್ಟ್ ಐತಿ ಅಂತ ಹೇಳಿ ಏನು ಸ್ಕ್ರಿಪ್ಟ್ ಲೈನ್ ಎಲ್ಲ ಏನ್ ಬಾಯಿಗೆ ಬರ್ತೈತಿ ಅಲ್ಲಿ ಮಾತಾಡೋದ ರಾಯರ್ ಬಗ್ಗೆ ಮಾತಾಡೋದ ತಂದ್ರಿ ಅಂದ ಕೂಡಲೇ ಅದನ್ನ ಮೆಸೇಜ್ ನಿಮ್ಗೆ ರಿಪ್ಲೈ ಮಾಡತ್ತೇನ್ರಿ ಅವಾಗ ನಾ ಶಾಪ್ ಒಳಗಡೆ ಮಲಗಿನ್ರಿ ಹೊರಗಡೆ ಕಟ್ಟಿ ಮೇಲೆ ಒಂದ್ 4 ಜನ ಮಾತಾಡ್ಕೊತ ಕೂತಿರ್ಲಿ ಅವ್ರು ಕೂತಾಗ ಅವ್ರ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋ ಅವಾಗ ನೀವು ಮೆಸೇಜ್ ಅನ್ನ ರಾಯರ್ ಬಗ್ಗೆ ನೀವು ನಿಮ್ಗೆ ಮೆಸೇಜ್ ಬಂದ ತಕ್ಷಣ 1 ಸೆಕೆಂಡ್ ಒಳಗ್ರಿ ಅಲ್ಲಿ ಮಂತ್ರಾಕ್ಷತೆ ಅರಸ ಮಂತ್ರಾಲಯ ವಾಸ ಗುರುರಾಯ ಅಂತೇಳಿ ಸಾಂಗ್ ಚಾಲು ಐತ್ರಿ ಈಗ ನಾವು ಜಸ್ಟ್ ಇದನ್ನ ಮಾತಾಡೋದ್ರ ನನ್ನ ಮನುಷ್ಯನಾಗ ಎಷ್ಟು ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗತೈತಿ ಅಂದ್ರೆ ಅದನ್ನ ಫೀಲ್ ಮಾಡಕ್ ಆಗೋತ್ರ ನಂಗೆ ಆ ಥರ ಪಾಸಿಟಿವ್ ಎನರ್ಜಿ ಬರಾಯ್ತು ಇನ್ನ ಜಸ್ಟ್ ನಂಗೆ ಅವ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಏನಿಲ್ಲ ನಂಗೆ ಇಷ್ಟು ಪಾಸಿಟಿವ್ ಎನರ್ಜಿ ಬರಾಯ್ತು ಅಂದ್ರೆ ನೀವು ಅವ್ರ ಬಗ್ಗೆ ನಾಲೆಜ್ ತಗೊಂಡಿರಿ ನಿಮ್ಗೆ ಎಷ್ಟು ಪಾಸಿಟಿವ್ ಎನರ್ಜಿ ಬರತ್ತಿರ್ಬೇಕು ಅದರಿಂದ ನೀವು ಎಷ್ಟು ಗ್ರೋತ್ ಆಗತ್ತಿರ್ಬೇಕು ಅನ್ನೋದು ಲೆಕ್ಕ ಮಾತಾಡ್ರಿ ಅವ್ರದ್ದು ನಂಗ ನಮ್ ದೋಸ್ತರ ಅಂತಿರ್ರಿ ಫಸ್ಟ್ ಮೊದಲ್ರಿ ಒಂದ್ 10 ವರ್ಷದಿಂದ ಮಂತ್ರಾಲಯ ಇಲ್ಲಿ 420 ಕಿಲೋಮೀಟರ್ ಐತಿ ಸಂಕೇಶ್ವರ ಇಲ್ಲಿ ಏನ್ ಬರ್ತಾರ ನಿಮ್ ರಾಯರ ಅಂತ ಅಂತಿರ್ರಿ ಅವಾಗ ಹಂಗ ಅವ್ರ ಅಂತಿರ್ರಿ ಅವ್ರ ಹಂಗ ಅಲ್ರಿ ಜಸ್ಟ್ ಮಜಾಕ್ ದೋಸ್ತರ ಅಂದ್ರ ಮಜಾಕ್ ಮಾಡೋದು ಕಾಮನ್ ಇದ್ರ ಆದ್ರ ಅವ್ರ ಅಂದು 1 ವರ್ಷನಾಗ ಸುಬದೇಂದ್ರ ತೀರ್ಥರ್ರಿ ಗುರುಗಳ್ರಿ ನಮ್ ಸಂಕೇಶ್ವರ ಮಠಕ್ಕೆ ಬಂದಾರ ನಮ್ಮ ಶಂಕರ್ಲಿಂಗ್ ಮಠಕ್ಕೆ ಶಂಕರಾಚಾರ್ಯ ಮಠಕ್ಕೆ ಬಂದಿರಿ ಅವ್ರು ನಮ್ ದೋಸ್ತರಲ್ಲ ಹಿಂಗ ಅಂತಿರ್ರಿ ಮಜಾಕ್ ನಂಗ ಆದ್ರ ಅವ್ರ ಅಂದ ಒಂದು ವರ್ಷ ಒಳಗ್ರಿ ನಮ್ ಸುಬದೇಂದ್ರ ತೀರ್ಥರ್ ಗುರುಗಳ್ರಿ ನಮ್ ಶಂಕರ್ಲಿಂಗ್ ಮಠಕ್ಕೆ ಬಂದಾರ ಅಂದ್ರ ಮಂತ್ರಾಲಯ ಬಂದಂಗ ಭಕ್ತರು ಇದ್ದಲ್ಲಿ ಅದ್ ನಮ್ ನಶೀಬ್ರಿ ನಮ್ ಪುಣ್ಯ ರೀ ಅದು ಕರೆ ಐತ್ರಿ ಮತ್ತ ಇನ್ನೊಂದ್ರಿ ನಾ ಮೂವಿದಾಗ ನೋಡಿದ್ ಏನಂದ್ರ ರೀ ಅದ್ರೊಂದ್ ಇನ್ನೊಂದ್ ಸೀನ್ ನಂಗೆ ನೆನಪಿದ್ರ ಯಾರೋ ಒಬ್ಬ ಹೋಗ್ತಾ ಹುಡುಗೊಬ್ಬ ಸತ್ ಬಿದ್ದಿರ್ತಾರ ಆ ಟೈಮ್ದಾಗ ಅವ್ರ ಮನ್ಯಾರ ಬಂದು ಕಾಲ್ ಬೆಳಕ್ ಹಿಡಿತಾರ ಅವಾಗ ರಾಘವೇಂದ್ರ ಸ್ವಾಮಿಗಳು ಒಂದ್ ಮಾತು ಹೇಳ್ತಾರ ಅವ್ರಿಗೆ ಏನಂದ್ರ ಆ ಹುಡುಗ ದಿನ ಆಯಸ್ ಮುಗುದಿಲ್ಲ ಅವ್ ಹೇಳ್ತಾ ನೀ ಕಾಳಜಿ ಮಾಡ್ಬೇಡ ಅಂತ ಹೇಳಿ ಆಶೀರ್ವಾದ ಮಾಡ್ತಾರ ಹುಡುಗ ಹೇಳ್ತಾರೆ ಆ ಟೈಮ್ದಾಗ ಒಂದ್ ಸ್ವಲ್ಪ ಜನ ನಂಬಲ್ದಾರ್ ಬಂದ ನಮ್ ಹುಡುಗ ಒಬ್ಸತ್ತ ಮತ್ತ ಅವ್ನ ಎಬಸ್ ಬರೀತ ಕರ್ಯಾಕ್ ಬರ್ತಾರ ಅವಾಗ ಅವ್ರ ಒಂದ್ ಮಾತು ಹೇಳ್ತಾರ ಏನ್ ಹೇಳ್ರಿ ಆ ಹುಡುಗನ ಆಯಸ್ ಮುಗದೈತಿ ನೀ ಹೇಳಂಗಿಲ್ಲ ಅಂತ ಹೇಳ್ತಾರ ಅಲ್ಲಿ ಹೊಳ್ಳಿ ಹೋಗಿ ಆ ಹುಡುಗನ ಅವ್ರ ಮಲಿಶ್ ಬಂದಿರ್ತಾರಲ್ಲ ಹೊಳ್ಳಿ ಹೋಗಿ ನೋಡ್ಬಿಡ ಹುಡುಗ ಸತ್ತಿರ್ತಾರೆ ದರ್ಶನ ಸರ್ ಮತ್ತೊಂದು ಫಿಲ್ಮ್ದಾಗ ರಾಯರ್ದ ನಾ ಈಗ ಅದನ್ನ ನಿಮ್ಗೆ ತೋರ್ಸ್ಬೇಕಾದ ಶೂಟ್ ತೆಗದೀನಿ ನೋಡ್ರಿ ಯಾವ್ದಂದ್ರ ಇದು ನನ್ನ ಫೇವ್ರೇಟ್ ಹಾಡ್ರ ಆಕ್ಚುಲಿ ನನ್ನ ಮನಸ್ಸು ಯಾವಾಗ ನಂಗೆ ಕೈ ಕೊಡ್ತಿದ್ದಿಲ್ಲ ಆ ಟೈಮ್ದಾಗ ಹಾಡು ಕೇಳ್ತಾನ ಏನು ವೈಬ್ ಐತ್ರಿ ಸಾಂಗ್ ರೀ ಶೂಟಿಂಗ್ ಮಾಡೋ ಟೈಮ್ದಾಗ ಏನು ಡ್ರಿಂಕ್ ಮಾಡಿಲ್ಲ ಏನು ಇಲ್ರಿ ಫಿಲ್ಮ್ ಮುಗಿತಕ ಇದು ಮುಗಿತಕ ಇಷ್ಟು ನೋಡಕ್ರಿ ಯಾವ ತರ ಮಿರಾಕಲ್ ಹೆಂಗ್ ಸಾಂಗ್ ಇದ್ರಿ ನಾ ಕರೆ ಬಿ ರಿಯಲಿ ಈ ಸಾಂಗ್ ದಿಂದನ ಬಹಳಷ್ಟು ಭಕ್ತರ ಹೆಚ್ಚಾದ್ರ ಈ ಸಾಂಗ್ ದಿಂದನ ರೀ ಬಹಳಷ್ಟು ಭಕ್ತರ ಮಂತ್ರಾಲಯಕ್ಕೆ ಮತ್ತೆ ಹೆಚ್ಚಾದ್ರ ಟಚ್ ಆದ್ರಿ ಮತ್ತೆ ಇನ್ನೊಂದ್ ನೀವು ಮನೆ ಹೇಳಿದ್ರ ನಂಗ್ರಿ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ನಮ್ ಕನ್ನಡದಾರ ಇರ್ತಾರಂತ ಕೇಳ್ಪಟ್ಟಿ ಕನ್ನಡದ ಅಭಿಮಾನ ಭಾಳ್ರಿ ಗುರುಗಳು ಅದ್ರ ಬಿ ಕನ್ನಡ ಅಭಿಮಾನ ಭಾಳ್ರಿ ಕನ್ನಡ ಅದ ಆಂಧ್ರದಾಗ ಐತ್ರಿ ಮಠ ಆದ್ರ ಅಲ್ಲಿ ಅಷ್ಟು ಕನ್ನಡ ಪ್ರೇಮಿ ಎಲ್ಲೇ ನೋಡಿಲ್ರಿ ನಾನು ಅಲ್ಲಿ ಗುಡಿಯದ ದ್ವಾರಕಕ್ಕೆ ಬಿ ಪೂಜ್ಯ ರಾಘವೇಂದ್ರ ಕನ್ನಡದಾಗ ಐತ್ರಿ ದೊಡ್ಡ ಅಕ್ಷರ ಎಲ್ಲಾ ಬೋರ್ಡ್ಗಳು ಬಿ ಕನ್ನಡ ರೀ ಎಲ್ಲಿ ಒಂದ್ 10% ಎಲ್ಲ ಅಷ್ಟ ತೆಲುಗು ರೀ ಇಲ್ಲರ ಅಲ್ಲಿ ಮಾತಾಡೋದು ಜನನು ಕನ್ನಡನ ರೀ ಹಂಗೇನ್ರಿ ಅಲ್ಲಿ ಇಲ್ಲಿ ನಮ್ಮಲ್ಲೇನ ನಮ್ಮ ಭಾಗದಾಗ ಕನ್ನಡ ಮಾತಾಡೋದು ನಮ್ಮ ಮಂದಿ ಕನ್ನಡ ಮಾತಾಡೋದು ಕಡಿಮೆ ಅಂತದ್ರಲ್ಲಿ ಆಂಧ್ರ ಪ್ರದೇಶದಾಗ ಈ ಪತಿ ಕನ್ನಡ ಮಾತಾಡ್ತಾರ ಅಂದ್ರೆ ರೀಸನ್ ರೀ ಎಲ್ಲ ಕನ್ನಡ ಮಾತಾಡ್ತಾನ್ರಿ ಆಮೇಲೆ ಅಲ್ಲಿ ಜನನು ಎಲ್ಲ ಕನ್ನಡ ಮಾತಾಡ್ತಾರ್ರಿ ನೀವು ಕನ್ನಡ ಮಾತಾಡ್ರೆ ಕನ್ನಡ ಮಾತಾಡ್ತಾರ ಕನ್ನಡದ ಮೇಲೆ ಅಲ್ಲಿ ಆಟ ಅಭಿಮಾನ ಎಲ್ಲೇ ಇಲ್ಲ ಅನಿಸ್ತೈತ್ರಿ ನನಗೆ ಅಂದ್ರ ಆಂಧ್ರದಾಗ ಇರುವ ಮಠಕ್ಕ ಕನ್ನಡದ ಅಕ್ಷರಗಳದಾಗ ಅಂದ್ರ ಅದೇನ್ ಅಲ್ರಿ ಅದು ಎಷ್ಟು ಹೇರ್ನು ಕಮ್ಮಿ ಮತ್ ನೀವು ಸಾಂಗ್ ಬಗ್ಗೆ ಹೇರ್ ಗೊತ್ತಿದ್ರಿ ಈ ಸಾಂಗ್ದಾಗ ಇರೋ ಅದೊಂಥರ ಫೀಲ ಬೇರೆ ಐತ್ರಿ ನಾ ದಿನಾಲು 1 ಸಲ 2 ಸಲ ಸಾಂಗ್ ಕೇಳ್ತೇನ್ರಿ ಅದನ್ನ ಆ ಸಾಂಗ್ ಕೇಳೋ ಶಿವೆ ನಂದು ದಿನ ಕಂಪ್ಲೀಟ್ ಆಗೋದು ಅದಂತೂ ಅದ್ ನಿಮ್ ತರ ಫೀಲ್ ರೀ ಪಾಸಿಟಿವ್ ಎನರ್ಜಿ ಬರತೈತ್ರಿ ಆ ಸಾಂಗ್ದಾಗ ಮತ್ತೆ ಅದ್ರಾಗ ಇನ್ನೊಂದು ಏನಂದ್ರೆ ದರ್ಶನ್ ಸರ್ ಅಲ್ಲಿ ಆಕ್ಟ್ ಮಾಡಿದ್ರೆ ಅಲ್ಲಿ ಆಕಳುಗಳು ಆಯ್ತು ಎಲ್ಲ ಆಯ್ತು ಅದೆಲ್ಲ ನ್ಯಾಚುರಲ್ ತರಾನೇ ಯಾಕಂದ್ರೆ ರೀ ಈಗ ದರ್ಶನ್ ಸರ್ಗಳನ್ನ ಎಷ್ಟೋ ಸಲ ವಿಡಿಯೋಗಳು ನೋಡಿದನ್ರ ಅವ್ರೊಂದ್ ಪ್ರಚಾರಕ್ಕೆ ಹೋಗಿರ್ತಾರ ಆ ಟೈಮ್ದಾಗ ಆಕಳ ಒಂದು ದೊಡ್ಡದು ಎತ್ತು ಬಂದು ಹಾದಿ ಮೇಲೆ ನಿಂತಿರ್ತೈತ್ರಿ ಅದ್ ಯಾರು ಏನ್ ಇದ ಮಾಡ್ರು ಒಟ್ಟ ಹೋಗ್ತಿರಂಗಿಲ್ಲ ಅವ್ರು ಬಂದ್ ಹಿಂಗ್ ಬರೀ ಡುಬ್ ಮೇಲೆ ಬಡಿ ಗುಡದ ಹೋಗ್ಬಿಡ್ತೈತ್ರಿ ಅದ ಅವಾಗ ಬರ್ತೈತಿ ನಂಗೆ ಈ ಯಾರಾಗ್ಲಿ ಏನ ಮಾಡ್ರು ಅದು ಹೋಗ್ತಿರಂಗಿಲ್ಲ ಬಟ್ ಒಬ್ಬ
ಈಗ ನೋಡ್ರಲ್ಲ ದರ್ಶನ್ ಸರ್ ಅಲ್ಲಿ ಹೋಗಿ ಅದ್ರ ಮ್ಯಾಲ ಹಿಂಗೊಂದ್ 2 ಸಲ ಬಡಿ ಗುಡದ ಅದು ಹೋಯ್ತಲ್ಲ ಅದು ಎಲ್ಲಾರಿಂದನೂ ಸಾಧ್ಯ ಇಲ್ರಿ. ಸಾಧ್ಯ ಎಲ್ಲಾರ ಕಡೆ ಈಗ ಮನುಷ್ಯ ಟಚ್ ಆಗ್ಬೋದ್ರ ಬಟ್ ಎನಿಮಲ್ಸ್ ಟಚ್ ಆಗೋದಂದ್ರ ಹಗ್ಗರ ಮಾತಲ್ರಿ ಅದು. ಹೆಂಗ ಕರೆ ಐತಿಲ್ರಿ ಅದು. ಮತ್ತ ಅದ ಅಷ್ಟ ಅಲ್ಲ ಎಲ್ಲೋ ಅವ್ರು ಇದಕ್ ಹೋಗಿರ್ತಾರೆ ಅಂದ್ರೆ ಗೋಶಾಲೆಕ್ರ ಆ ಟೈಮ್ದಾಗ ಇಲ್ಲಿ ಎಷ್ಟೋ ಜನ ನಿಂತ್ರಿ ಅದು ಅವ್ರ ಕಡೆನೆ ಬರ್ತಿದ್ರಿ, ಅವ್ರ ಕಡೆ ಬಂದ್ ಟಚ್ ಆಗ್ತಿದ್ರಿ. ಎನಿಮಲ್ಸ್ ಟಚ್ ಆಗೋದಂದ್ರ ಹಗರ್ ಮಾತಲ್ರಿ. ಇದನ್ನ ಎಷ್ಟೋ ಸಲ ಥಿಂಕ್ ಮಾಡಿ ನೋಡಿದನ್ರಿ. ಅಲ್ಲಿ ಹೋದಾಗ ನಿಮ್ಮ ಅನುಭವಗಳು. ಆಂಜನೇಯ ಅಂತ ಹೇಳಿದ್ರಿ, ರಾಯರ 12 ವರ್ಷ ತಪಸ್ ಮಾಡಿ ಅವ್ರದ್ದು ಆಶೀರ್ವಾದ ಪ್ರಾಣದೇವ್ರು, ರಾಯರ ಪ್ರಾಣದೇವ್ರು ಆಂಜನೇಯ ದೇವ್ರಿ. ಅದ ಅಲ್ಲಿ ತಪಸ್ ಮಾಡಿದ ಜಾಗದಾಗ್ರಿ ಪಂಚಮುಖಿ ಆಂಜನೇಯ ದೇವ್ರಿ ಪ್ರತ್ಯಕ್ಷವಾಗಿ ಅವ್ರಿಗೆ ದರ್ಶನ ಕೊಟ್ಟಾರ. ಅದು ಎಲ್ಲೂ ಯಾವ ದೇವರಿಗೆ ಅಂದ್ರೆ ಪಂಚಮುಖಿ ಆಂಜನೇಯ ದರ್ಶನ ಕೊಟ್ಟದ ಅಲ್ಲಿ ಅಷ್ಟರಿ. ಮತ್ತು ಇನ್ನೊಂದು ನಿಮ್ಗೆ ಕೇಳ್ಬೇಕ್ರಿ, ಅಲ್ರಿ ರಾಘವೇಂದ್ರ ಸ್ವಾಮಿಗೆ ಹೋಗ್ಬೇಕಾರ ಅಲ್ಲಿ ಒಂದು ಯಾವುದೋ ಒಂದು ಸೈಡ್ ಗುಡಿ ಐತಂತಾರೆ, ಆ ಗುಡಿಗೆ ಹೋದಂತರ ಅಲ್ಲಿ ಹೋಗ್ತಾರ, ಅದ್ರ ಬಗ್ಗೆ ನಂಗೆ ಅಷ್ಟು ನಾಲೆಜ್. ಮಂಚಾಲಮ್ಮ ದೇವಸ್ಥಾನ. ಮಂಚಾಲಮ್ಮ ದೇವಸ್ಥಾನ. ಆ ಮಂಚಾಲಮ್ಮ ಮಂತ್ರಾಲಯ ಐತ್ರಲ್ಲ, ಅದು ಮಂಚಾಲಮ್ಮದಂದ್ರಿ. ಅವ್ರ ಕಡೆ ಪರ್ಮಿಷನ್ ತಗೊಂಡ ಮಂತ್ರಾಲಯ ಮಾಡಿದಾರ್ರಿ. ಅಂದ್ರ ರಾಯರ್ ಅಲ್ಲಿ ಬಂದ ಮಂಚಾಲಮ್ಮಗ ನೋಡ್ಕೋತಾರ ಅಂತ. ರಾಯರಿಗ್ರಿ ಎಲ್ಲಾ ದೇವ್ರಿ ಅಲ್ಲಿ ಮೂಲ ರಾಮ ಬಿ ಅಲ್ಲೇ ಅದನ್ರಿ, ಮಂತ್ರಾಲಯದಾಗ ಇದಾರೆ, ಅಲ್ಲೇ ಪೂಜಿತ ಆಗ್ತಿತ್ರಿ. ಮತ್ತ ರಾಯರಿಗೆ ಎಲ್ಲಾ ದೇವ್ರ ಆಶೀರ್ವಾದ ಪ್ರತ್ಯಕ್ಷ ಆಗಿದವ್ರಿ. ರಾಮ ದೇವ್ರಿ, ಕೃಷ್ಣ ದೇವ್ರ, ಸರಸ್ವತಿ ದೇವಿರಿ, ಕೊಲ್ಲಾಪುರ ಲಕ್ಷ್ಮೀ ದೇವಿರಿ, ರಾಯರಿಗೆಲ್ಲ ಪ್ರತ್ಯಕ್ಷ ದರ್ಶನ ಆಗಿದವ್ರಿ. ಭಕ್ತರು ಯಾಕೆ ನಂಬಬೇಕಂದ್ರ ಅದು ಬರಡು ಭೂಮಿ ಐತ್ರಿ ಮಂತ್ರಾಲಯ. ಅದು ಬರಡು ಭೂಮಿಯನ್ನ ಮಂತ್ರಾಲಯ ಮಾಡಿದ ಗುರುಗಳ ಭಕ್ತರ ಜೀವನ ಯಾವಾಗೂ ಬರಡು ಮಾಡಂಗಿಲ್ರಿ. ಈ ಮಾತು ಮನುಷ್ಯ ಹತ್ತಿತ್ತಾರ ನಂಗೆ ಕರೆ ಐತ್ರಿ ಏನ್ರಿ. ಅದು ಅದಕ್ಕೆ ಅಷ್ಟ ಒಂದೊಂದು ಅಂಥವು ಪಾಯಿಂಟ್ಗಳ್ರಿ. ರಾಜ್ಕುಮಾರ್ ಅವ್ರ ಫಿಲ್ಮ್ ರೀ, ಆಮೇಲೆ ದರ್ಶನ್ ಸರ್ ಸಾಂಗ್ ರೀ, ಇವೆಲ್ಲ ನೋಡ್ತಾ ನೋಡ್ತಾ ಹೆಚ್ಚು ಭಕ್ತಿ ಸ್ಟಾರ್ಟ್ ಆಗ್ತಿತ್ತು. ಹೌದೌದು. ದರ್ಶನ್ ಸರ್ ಸಾಂಗ್ ನೋಡೋದಂತ ಅದು ಪೀಲ ಬೇರೆ ಐತ್ರಿ, ಅದ್ರ ಬಗ್ಗೆ ಏನು ಹೇಳಕ್ ಬರಂಗಿಲ್ಲ. ಅದೊಂಥರ ವೈಬ್ ಬೇರೆನೇ ಐತ್ರಿ. ನಾನು ನಿಮ್ಗೆ ಮೊನ್ನೆ ನೈಟ್ ಕೇಳಿಲ್ರ, ಅಣ್ಣ ನಾ ಹೋಗ್ಬೇಕು ಮಾಡಿದೇನ್ರಿ, ಮತ್ತೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಿ, ಹೆಂಗೆ ಹೋಗ್ಬೇಕಂತ ನಿಮಗೆ ಕೇಳಿಲ್ರ. ಆಕ್ಚುಲಿ ನಾ ಕೇಳಿದ್ದು ಯಾಕಂದ್ರೆ ರೀ ಹೆಂಗೋ ಹೋಗ್ಬೋದ್ರ, ಹೋಗೋದೇನೋ ಪ್ರಾಬ್ಲಮ್, ಬಟ್ ಎಷ್ಟು ದಿನ ಹತ್ತೈತೆ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ನಾ ಈ ಕಡೆ ಕಂಪ್ನಿ ಹೋಗ್ಬೇಕ್ರಿ, ಅದನ್ನು ಮಾಡ್ಬೇಕಂತ. ಅದ್ರ ಸಂಬಂಧ ನಿಮ್ಗೆ ಕೇಳಿದ್. ಈ ಆಕ್ಚುಲಿ ಹೋಗ್ಬೇಕಂದ್ರೆ ಟ್ರೈನ್ಗೆ ಹೋಗೋದು ಬೆಸ್ಟ್ ಅನ್ ಬಸ್ಸಿಗೆ ಹೋಗೋದು ಬೆಸ್ಟ್ ನಿಮ್ಮ ಪ್ರಕಾರ? ಟ್ರೈನ್ಗೆ ಹೋದ್ರೆ ನಡೀತಿದ್ರಿ, ಬಸ್ಸಿಗೆ ಹೋದ್ರೆ ನಡೀತಿದ್ರಿ. ಬಸ್ ಇದಾರೆ ರಾಯಚೂರು ಹೋಗಿ ಅಲ್ಲಿಂದ 45 ಕಿಲೋಮೀಟರ್ ಇದ್ರಿ. ಅಲ್ಲಿಂದ ಮಂತ್ರಾಲಯ ಅಲ್ಲಿಂದ ಕಂಟಿನ್ಯೂ ಬಸ್ ಇದಾವ್ರಿ. ಆಯರ್ ಭಕ್ತಿರಿ ಅದು ಯಾವಾಗೂ ಭಕ್ತರಿಗೆ ವ್ಯರ್ಥ ಆಗುದಿಲ್ಲ. ಇದಂತೂ ಕರೆ ಐತ್ರಿ, ವ್ಯರ್ಥ ಆಗಂಗಿಲ್ರಿ. ಅವ್ರದ್ದು ಡಬಲ್ ಬೆನಿಫಿಟ್ ರೀ ಭಕ್ತರಿಗೆ. ಆದ್ರೆ ಸ್ವಲ್ಪ ಅವ್ರ ನಾವು ಭಕ್ತಿ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟಿಗ್ರಿ, ಸಿಗಾಕ ಲೇಟ್ ಆಗ್ತೈತಿ. ಯಾವ್ದ ಆಗಿಲ್ರಿ, ಒಂದ ದಿನದಾಗಂತೂ ಏನೋ ಆಗಂಗಿಲ್ಲ, ಒಟ್ಟು ಒಂದ್ ದಿನ ಆಗ್ತೈತಿ. ಇದೊಂದ್ ತಲೆಯಾಗಿರ್ಬೇಕ್ರಿ ನಮಗೆ. ಒಮ್ಮೆ ನಮ್ಮ ಮನಸ್ಸ ಅವ್ರಿಗೆ ಕೊಟ್ಟುರಿ, ನಕ್ಕಿ ಅವ್ರ ಭಕ್ತಿ ಸ್ಟಾರ್ಟ್ ಪಕ್ಕ. ಎವರೇಜ್ ನಿಮ್ಮದು ಹಿಟ್ಟರಿ. ನನಗಾದ ಅನುಭವ ರೀ, ಭಾಳ ಅನುಭವ ರೀ ನನಗೆ. ನಾ 12 ವರ್ಷ ಮುಗಿತ್ರಿ ಈಗ ನಂದು ಭಕ್ತಿ ಶುರು ಮಾಡಿ ಅವ್ರದ್ದು ರಾಯರ್ದ್ರಿ. ಪ್ರತಿಯೊಂದು ಹಿಂಗ ಅಂದ ಕೂಡ್ಲೆ ಅನಿಸ್ತೈತ್ರಿ, ರಾಯರ್ ಕೇಳಿಸ್ಕೊತಾರು, ನಾವ್ ಏನ್ ಮಾತಾಡ್ರಿ ರಾಯರ್ ನೋಡ್ತಾರು ಅಂತ ಹಿಂಗ ಅನಿಸ್ತೈತ್ರಿ ಭಕ್ತಿ ಒಳಗ. ಅದು ಮಿರಾಕಲ್ ಐತ್ರಿ. ಅಲ್ಲಿ ಎಷ್ಟು ಹೇರ್ನು ಕಮ್ಮಿನರ್ ರಾಯರ್ ಬಗ್ಗೆ. ಅವ್ರದ್ದು ಅಂದ್ರೆ ಹೆಂಗ್ರಿ, ಅವ್ರ ಒಂದು ಆಲದ ಮರ ಇದ್ದಂಗೆ. ಒಂದು ಅವ್ರು ಯಾವಾಗೂ ಸಣ್ಣ ಗುರುಗಳು ಅಲ್ಲ ರೀ. ನಾವು ಭಾಳ ಸಣ್ಣ ಭಕ್ತರ್ರಿ ಅವ್ರಿಗೆ. ಆದ್ರೆ ನಾವು ಅವ್ರ ಬಗ್ಗೆ ಮಾತಾಡೋ ಅಷ್ಟು ಭೀ ನಮಗೆ ಇಲ್ರಿ, ಇನ್ನ ಅಷ್ಟು ಭಕ್ತಿ ಒಳಗಿಲ್ರಿ ನಾವು. ಹಂಗೆಲ್ಲ ಯಾರು ಸಣ್ಣಾರ್ಥ ತಿಳಿಬಾರ್ದು, ಯಾರು ದೊಡ್ಡವ್ರು ಅಂತನೂ ತಿಳಿಬಾರ್ದು. ಯಾಕಂದ್ರೆ ಯಾವ ಮನುಷ್ಯಂದು ಯಾವಾಗ ಟೈಮ್ ಚೇಂಜ್ ಆಗ್ತೈತಿ, ಯಾವಾಗ ಯಾವ ಮನುಷ್ಯ ಹೆಂಗ್ ಆಗ್ತಾ ಅನ್ನೋದು ಯಾರು ಇಮ್ಯಾಜಿನ್ ಮಾಡಕ್ ಆಗಿಲ್ಲ. ಸರ್ ರಾಯರ್ರಿ ಭಾಳ ಕಷ್ಟದಾಗಿಂದ ಬಂದಾರ್ರಿ. ಅವ್ರಿ ಏಕಾದಶಿಗೆ ಉಪವಾಸ ಬ್ರೇಕ್ ಮಾಡ್ಬೇಕಂದ್ರು ಅವ್ರಲ್ಲೇ ತಿನ್ನಾಕ ಆಹಾರ ಇಲ್ಲಾಗಿತ್ರಿ. ಬ್ರೇಕ್ ಮಾಡ್ಬೇಕಂದ್ರು ಉಪವಾಸ ಬಿಡ್ಬೇಕಂದ್ರು ರೀ ಅವ್ರಲ್ಲೇ ಆಹಾರ ಇಲ್ಲಾಗಿತ್ರಿ. ಅಷ್ಟು ಕಷ್ಟದಾಗಿಂದ ಬಂದವ್ರ ಅವ್ರು ಭಕ್ತಿ ಮಾಡುವ ಭಕ್ತರಿಗೆ ಯಾವಾಗೂ ಕಷ್ಟ ಕೊಡಂಗಿಲ್ಲ. ಯಾಕಂದ್ರೆ ಕಷ್ಟ ಅಂದ್ರೆ ಅವ್ರ ಅನುಭವಿಸಿದಾರ್ರಿ. ಆದ್ರೆ ಅವ್ರ ಭಕ್ತರಿಗೆ ಯಾವಾಗ ಅವ್ರು ಕಷ್ಟ ಕೊಡಕ್ ಸಾಧ್ಯನೇ ಇಲ್ರಿ. ಯಾವಾಗೂ ನಮ್ಮದಂತೂ ರೀ ನಾವು ಅಲ್ಲಿಂದ ಭಾಳ ಗ್ರೋತ್ ಆಗಿದವ್ರಿ. ಬಟ್ ಇನ್ನೊಂದ್ರ ಒಬ್ಬ ಮನುಷ್ಯ ಯಾರಿಗೂ ಅಷ್ಟು ಲಗುಟ್ರಿ ಕನೆಕ್ಟ್ ಆಗಂಗಿಲ್ರಿ. ಒಬ್ಬ ಮನುಷ್ಯ ದೇವ್ರಿಗಾಗಿಲ್ರಿ ಬೇರೆದ್ರಾಗಲಿ ಇಷ್ಟು ಕನೆಕ್ಟ್ ಆಗಿದ ಅಂದ್ರ ಅವನಲ್ಲಿ ಒಂದು ಏನಾರ ಹೊಸಾದ ಮತ್ತು ಅವನಲ್ಲಿ ಏನಾರ ಒಂದಿಷ್ಟು ಚೇಂಜಸ್ ಇದ್ದಾಗ ಮನುಷ್ಯರಿಗೆ ಇಷ್ಟು ಕನೆಕ್ಟ್ ಆಗಿರ್ತಾರೆ. ನನ್ನ ಸ್ವತಃ ಅನಿಸಿಕೆ ಹೇಳತ್ತೇನ್ರಿ, ಯಾಕಂದ್ರೆ ನಂಗೆ ಭಾಳ ಅನುಭವ ಇದ್ರಿ. ನಮ್ಮ ಭಾಗದಾಗ ನೀವು ಭಾಳ ಬೆಸ್ಟ್ ವಿಡಿಯೋ ಮಾಡಿದ್ರಿ. ಅಂಕಿಲದ ಸುರ್ಬಾನ್ ಎತ್ತಿದ್ರಿ ವಿಡಿಯೋ.
ಆಮೇಲೆ ತೋರಳಿ ಹನುಮಂತಂದ್ರಿ ನೀವೇನು ವಿಡಿಯೋ ಮಾಡಿದ್ರಲ್ಲ ಪ್ರತಿಯೊಂದು ವಿಡಿಯೋ ನಾವು ನೋಡ್ತಿರ್ತೇನೆ ರೀ ನಾ ಸರ್ಚ್ ಬರಲಿಲ್ಲ ಅಂದ್ರೆ ನಿಮ್ಮದು ಸರ್ಚ್ ಮಾಡಿ ನೋಡ್ತೇನೆ ರೀ ಸರ್ಚೇ ವ್ಲಾಗ್ ಏನ್ ಬಿಟ್ಟಿದಪ್ಪ ಭಾಳ ಜನ ಇದಾರೆ ನಂಗೆ ಒಬ್ಬ ಅಣ್ಣ ಮೆಸೇಜ್ ಹಾಕಿದ್ ನೋಡ್ರಿ ನಿಮ್ಗೆ ಆ ಮೆಸೇಜ್ ಹೋಗ್ತಾನೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ರಿ ಆ್ಯಕ್ಚುಲಿ ನಾವು ವಿಡಿಯೋ ಹಾಕಬೇಡ ಅಂತ ಹೇಳಿದ್ರೆ ಅದ್ರ ಸಂಬಂಧ ಬಿಟ್ಟಿನ್ರಿ ಹಾಸ್ಪಿಟಲ್ದಾಗ ಇವ್ರು ಯಾರಂತ ನೀನು ಅವ್ರಿಗೆ ಗೊತ್ತಿಲ್ಲ ಅವರು ನಿನಗೆ ಗೊತ್ತಿಲ್ಲ ಬಟ್ ನೋಡ ನಿನ್ನ ವಿಡಿಯೋಸ್ ಎಷ್ಟು ಫೇಮಸ್ ಆಗಿದಾವ ನಮ್ಮ ಹಾಸ್ಪಿಟಲ್ದಾಗ ಸಿಸ್ಟರ್ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ಮ ನಿನ್ನ ವಿಡಿಯೋ ಕಳಿಸೈತಿ ಅವ್ರು ನೋಡತ್ತಾರ ನೋಡಿ ಯಾವ ಥರ ಜಸ್ಟ್ ನೀನು ವಯಸ್ಸು ನೋಡಿ ನಾನು ನಿಂಗೆ ಈ ವಿಡಿಯೋ ಮಾಡಿ ನಿಂಗೆ ವಿಡಿಯೋ ಕಳ್ಸ್ಯಾನಂತ ಬಣ್ಣ ಕಳ್ಸ್ಯಾರ ಇದನ್ನು ನಂಗೆ ಇದನ್ನೆಲ್ಲ ಕೇಳಿ ಒಂದು ಥರ ಅನ್ಸಕ್ಕೆ ಹಿಡಿದಿದ್ರಿ ಹಾಂ ಮತ್ತು ಖುಷಿ ರೀ ಮತ್ತು ಇನ್ನೊಂದು ಏನಂದ್ರೆ ನಾನು ಹಳೆ ಅಕೌಂಟ್ ಹೋದಂತಾರ ನಂಗೆ ಅಕೌಂಟ್ ಹೋಗೈತೆ ಅಂತ ಅಷ್ಟು ಬೇಜಾರಾಗಲಿಲ್ಲ ಬಟ್ ಅದ್ರ ಹೋಗ್ರಿ ವಿಡಿಯೋಗಳು ಎಷ್ಟು ಚಲೋ ನಾವು ವಿಡಿಯೋ ಹಾಕಿನ್ರಿ ಆ ವಿಡಿಯೋಗಳು ಒಂದು ನಾ ಇಟ್ಕೊಲಿಲ್ರಲ್ಲ ಅದು ನಂಗೆ ಮನ್ಸಿಗೆ ಭಾಳ ಅದಕ್ಕಿಂತನೂ ಭಾರಿ ವಿಡಿಯೋ ಈಗ ಮಾಡಕ್ ನಿಮಗೆ ಮತ್ತೆ ರಾಯರ ಆಶೀರ್ವಾದ ನಿಮ್ಗೆ ರಾಯರ್ ನಿಮ್ಮ ಬೆನ್ ಹಿಂದಿದಾರು ನೀವು ಹಿಂದೆ ತಿರುಗಿ ನೋಡಲ್ದ ಹೋಗ್ರಿ ರಾಯರ್ ನಿಮ್ಗೆ ಕೈ ಹಿಡಿತಾರು ನೀವು ಮಂತ್ರಾಲಯದು ಮಾಡ್ರಿ ವಿಡಿಯೋಗಳ ಹೌದು ನಾ ಹೋಗ್ಬೇಕಾದ್ರೆ ನಿಮ್ಗೆ ಅದಕ್ಕೆ ನಾ ಕೇಳಿದ್ರು ಮಂತ್ರಾಲಯ ಮಾಡ್ರಿ ನಾ ಭಾಳ ಮಾನಸಿಕದಾಗ ನಂಗೆ ಒಂದು ದೋಸ್ತ್ ಒಬ್ಬ ಒಂದು ಮಾತು ಹೇಳಿದ್ರೆ ಬೈ ನಿಂದ ಅಕೌಂಟ್ ಅಷ್ಟೇ ಹೋಗಿತ್ತು ನೀ ಇದಿಲ್ಲ ನೀ ಸಸ್ಪೆಂಡ್ ಆಗಿಲ್ಲ ನೀ ಏನು ಬೇಕಾದ್ ಮಾಡಿ ನಡಿದೀತಿನ ಅಂತ ಹೇಳಿ ಆ ಅಕೌಂಟ್ ಜಸ್ಟ್ ಒಂದು ತಿಂಗಳದಾಗ 7,000 ತಂದು ನಿಲ್ಸ್ಯಾನ್ರಿ ಈಗ 3 ತಿಂಗಳದಾಗ 25,000 ಆ ಅಕೌಂಟ್ ಡಬಲ್ ಮಾಡ್ತೀವಿ ಮಾಡ್ದವ್ ನಾವು ಒಂದೇ ಏನಂದ್ರೆ ರೀ ನಾ ಯಾವ್ದು ಲೆಕ್ಕ ಅದ ನಮ್ಮಂಗಿಲ್ಲ ನನ್ನ ಎಫರ್ಟ್ ರೀ ಬಿಟ್ರೆ ನನ್ನ ಕೆಲಸ ರೀ ಇವೆರಡ ನಂಬ್ತಾನ್ರಿ ನಾನು ಯಾಕಂದ್ರೆ ಎಫರ್ಟ್ ಹಾಕಿದ್ದು ಯಾವತ್ತು ವೇಸ್ಟ್ ಆಗಂಗಿಲ್ಲ ರೀ ಇವತ್ತೆಲ್ಲ ನಾಳೆ ಕೈ ಹಿಡಿದಿದ್ರಿ ಇದೊಂದು ಭಾಳ ಚಂದ ಗೊತ್ತೈತ್ರಿ ಅಷ್ಟೇ ಪ್ರಯತ್ನಕ್ಕೆ ಯಾವಾಗೂ ಫಲ ಸಿಗೋದ್ರಿ ಮತ್ತೆ ನಿಮ್ಗೆ ಏನ್ರ ರಾಯರ್ ಬಗ್ಗೆ ಹೊಸದು ವಿಷಯಗಳು ರೀ ಏನಾರ ರೀ ರಾಯರ್ ಬಗ್ಗೆ ರೀ ಮತ್ತೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ಬೇಕ್ರಿ ಏನಂದ್ರೆ ವಾರೆಲ್ಲ ಇದನ್ನ ಕೆಟ್ಟ ಕೆಲಸ ಮಾಡ್ತಾರ್ರಿ ಗುರುವಾರ ಒಂದೇ ದಿನ ರಾಯರ್ ಇದ್ದಾರೆ ಅಂತ ಸ್ಟೋರಿ ಹಾಕ್ತಾರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಈಗ ಅದು ಮೊನ್ನೆ ಒಂದು ಸ್ಟೋರಿ ಇಟ್ಟಿನ್ರಿ ನಾ ಏನಂದ್ರೆ ರೀ ಬ್ಲಾಗ್ದಾಗ ರಾಯರ್ ಇದ್ದಾರೆ ಅಂತೇಳಿ ಬರೆಯೋದ ಕೆಲಸ ಮಾಡೋದೆಲ್ಲ ಇವೆಲ್ಲ ಪಾಲ್ತು ಬರಂಗಿಲ್ಲ ಅವ್ರದ್ದೆಲ್ಲ ಇದಾಗಿಲ್ಲ ಅಂದ್ರೆ ಈಗ ನೀವು ಆಹಾರ ಪದ್ಧತಿ ಒಳಗೆ ನೀವು ಬದಲಾವಣೆ ಇದ್ರೂ ಭಕ್ತಿಗೆ ಏನು ತ್ರಾಸ ಆಗಿಲ್ರಿ ಆದ್ರೆ ನೀವು ವಿಚಾರಗಳು ಕೆಟ್ಟ ಆಮೇಲೆ ನೀವು ಒಂದು ಕೆಟ್ಟ ಕೆಲಸ ಹಿಂಗೆ ಇಂಥದ್ದು ಮಾಡೋದ್ರಿಂದ ರಾಯರ್ ಬರಂಗಿಲ್ಲ ನಿಮ್ಮ ಆಹಾರ ಪದ್ಧತಿ ಒಳಗೆ ನಿಮ್ಮದು ಅದು ಮೊದಲಿಂದ ಏನು ನಡ್ಕೊಂಡು ಬಂದದೈತಲ್ರಿ ಅದನ್ನ ನೀವು ಅದಕ್ಕೇನದು ಇದಾಯಿಲ್ರಿ ಅದಕ್ಕೇನು ಕೊರತೆ ಇಲ್ಲ ಆದ್ರೆ ಇದೇನೈತ್ರಿ 2 ನಂಬರ್ ಕೆಲಸ ಮಾಡೋರಿಗೆ ರಾಯರ್ ಬರಂಗಿಲ್ಲ ಇನ್ನೊಂದ್ರೆ ಮನುಷ್ಯ ಹೊರಗೆ ಎಟ್ಟು ಹೊಲಸಿದ್ರೆ ಬಿ ಮನಸ್ಸು ಹಸನಿರ್ಬೇಕಂತ ಇರ್ಬೇಕ್ರಿ ಮೇನ್ ಇದೊಂದು ಫಾಲೋ ಮಾಡ್ಬೇಕ್ರಿ ಅವತ್ತು ಮನಸ್ಸು ಹಸನ್ ಇರ್ಬೇಕ್ರಿ ಮನಸ್ಸು ಹಸನ್ ಇದ್ದಟ್ಟು ಅವ್ರು ಬರ್ತಾರೆ ರಾಯರ್ ಅಂತೂ ಅವಂದ್ರೆ ಹೆಂಗೈತ್ರಿ ಈಗ ಒಂದೊಂದು ಒಬ್ಬೊಬ್ರದ್ದು ಎಕ್ದಮ್ ಮನಸ್ಸು ಸ್ವಚ್ಛ ಮನಸ್ಸಲ್ಲಿ ನೀವು ಭಕ್ತಿ ಮಾಡ್ರೆ ಅವರ ಬರ್ತಾರ್ರಿ ನಿಮ್ಮ ಕರೆಯಕ್ಕೆ ಮಂತ್ರಾಲಯಕ್ಕೆ ಬಂತೀವಿ ನಿಮ್ಮ ಮಾತು ಕೇಳೋಣ ಸದ್ಯದಾಗ ಮಂತ್ರಾಲಯಕ್ಕೆ ಹೋಗ್ಬೇಕು ಪಕ್ಕ ಹೋಗುತ್ತೇನ್ರಿ ಯಾಕಂದ್ರೆ ನನ್ನ ಮನುಷ್ಯನ ಒಂದು ಸಲ ಬರ್ತಾರ ಕೊರ್ಯಾಕ್ ಹಿಡಿತಿದ್ರೆ ನಾ ಇದನ್ನ ಯಾವಾಗ ಮಾಡ್ಯಾದ್ರೆ ಮಾಡೋತಕ್ಕ ನಂಗೆ ಸಮಾಧಾನ ಇರಂಗಿಲ್ಲ ಈಗ ನೋಡ್ರಲ್ಲ ನೀನೆಲ್ಲ ಮೈನ್ ನಾವು ಸಿಕ್ಕೂರಿ ನಂಗೆ ಅವತ್ತಿಂದ ಅಣ್ಣನ ಜೋಡಿ ವಿಡಿಯೋ ಮಾಡೋದ ನಾ ಅದಕ್ಕೆ ನಿಮ್ಗೆ ಮಣ್ಣಿ ಕಟಿಂಗ್ ಬಂದ ಭೇಟಿ ಆದೇನ್ರಿ ಅದಂತರ ಇವತ್ತು ಬಂದು ನಿಮ್ಗೆ ಅಣ್ಣ ಬರ್ತಾನೆ ಸದ್ಯತೆ ಹೇಳಿ ಬಂದಿರಲ್ಲ ಈ ಟೈಮ್ ರೀ ಮತ್ತೆ ನಾವು ಈಗ ಬಿಟ್ಟಿನಂದ್ರೆ ಟೈಮ್ ಹೊಳಿ ಬರ್ತಿರ್ಕಿಲ್ಲ ಮತ್ತೆ ಅದು ಟೈಮ್ ಕೂಡಿ ಬರೋದ್ರ ಅದು ಹೆಂಗಿದ್ರೆ ಬರತೈತ್ರಿ ಮತ್ತೆ ನೆಮ್ಮದಿಗೆ ಒಂದೇ ಹೆಸರು ಮಂತ್ರಾಲಯ ನೀವು ಅಲ್ಲಿ ಹೋದ್ರಿ ಗುಡಿ ಒಳಗೆ ಹೋಗಿ ನೀವು ರಾಯರದ್ದು ಬೃಂದಾವನ ದರ್ಶನ ತಗೊಂಡ್ ಬಂದ ಹೊರಗೆ ಕುಂತ್ಕೊಂಡ್ರಿ ಅಂತ ತಿಳ್ಕೊರಿ ನೀವು ನಿಮಗೆ ಏನೂ ನೆನಪು ಬರಂಗಿಲ್ಲ ಏನೋ ದೋಸ್ತರ್ರಿ ಮನಿ ರೀ ಫ್ಯಾಮಿಲಿ ಏನೋ ತಲೆಯಾಗ ನೆನಪ ಬರಂಗಿಲ್ಲ ಐತ್ರಿ ನಿಮ್ಮೆಲ್ಲ ಟೆನ್ಷನ್ ರೀ ಎಲ್ಲಾನು ಹೋಗ್ತಿದ್ರಿ ದೇವ್ರದ್ದು ಅಷ್ಟೇ ಇದಾನ ಐತ್ರಿ ಅದು ತಾಕತ್ತ ಒಂದು ಶಕ್ತಿ ಐತ್ರಿ ಅದನ್ನ ನೀವು ನಂಬಿರಿ ಅಂದ್ರೆ ಅವ್ರ ನಿಮ್ ಹಿಂದೆ ನಿಂತು ಬಿಡ್ತಾರ್ರಿ ಪ್ರತಿಯೊಂದು ಹಂತದಾಗ ರೀ ಆದ್ರೆ ಕಷ್ಟ ಸುಖ ಅವೆಲ್ಲ ಇರುತ್ತೆ ಲೈಫ್ ಅಂದ್ರೆ ಅವು ಇಲ್ಲ ಅಂದ್ರೆ ಮಜಾನೇ ಇರಂಗಿಲ್ಲ ಏನ್ ಮಾಡ್ತಾರ್ರಿ ಕೆಲವೊಂದ್ ಜನ ಕಷ್ಟ ಬರ್ತಂದ್ರೆ ದೇವ್ರ ಮೇಲೆ ಹಾಕಿಬಿಡ್ತಾರ ಅಂದ್ರೆ ಇಟ್ಟೆಲ್ಲ ನಂಬಿನು ಭಕ್ತಿ ಮಾಡಿನು ಕೈ ಕೊಟ್ಟರು ಅಂತೇಳಿ ಹಂಗಿರಂಗಿಲ್ರಿ ಅದ ಕಷ್ಟ ಸುಖ ನಮ್ಮ ಕರ್ಮ ಮತ್ತು ಧರ್ಮ ಮೇಲೆ ನಡೆದಿದ್ರಿ ಅದ್ರ ನಾವು ಭಕ್ತಿ ಏನ್ ಮಾಡ್ತೀವ್ರಲ್ಲ ಅದು ನಮ್ಮದು ಪ್ರಬಲ ಶಕ್ತಿ ಇದ್ದಂಗ್ರಿ. ನಿಮ್ಗೆ ಲಾಸ್ಟ್ ಒಂದು ಕ್ವಶನ್ ರೀ ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಮಾಡಿದ ನಂತರ ರೀ ನಿಮ್ಮ ಮನುಷ್ಯ ಏನು ಚೇಂಜಸ್ ಅನಿಸ್ತಿದ್ರೆ ನಿಮ್ಗೆ ಅನುಭವ ಯಾವ ಥರ ಇರ್ತಿದ್ರಿ? ಅಂದ್ರೆ ನೀವು ಜಪ ಮಾಡೋದ್ರ ಮೇಲೆ ಇರ್ತೀರಿ ಈಗ ನೀವು 11 ಸಲ ರೀ 21 ಸಲ 101 ಸಲ 108 ಸಲ ಅಂತ ಇದು ನೀವು ಹಂಗೆ ಅದು ಜಪ ನೀವು ಮಾಡಕತ್ತಿದ್ರೆ ರೀ ನಿಮಗೆ ಸಂಜೆ ತನಕ ಆಕ್ಟಿವ್ ಇರ್ತೀರಿ ನೀವು ಎನರ್ಜಿ ಫುಲ್ ಇರ್ತಿದ್ರಿ. ಆಮೇಲೆ ನಿಮಗೇನೋ ಕೆಟ್ಟ ವಿಚಾರಗಳ ಕೆಟ್ಟ ಹೊರಗಿಂದ ಶಕ್ತಿ ಯಾರಿಂದರ ಕೆಟ್ಟ ಆಗೋದೈತಂದ್ರೆ ಆ ಮಂತ್ರ ಎಲ್ಲ ತಪ್ಪಿಸ್ತಿದ್ರಿ. ನಿಮ್ಗೆ ಇನ್ನೊಂದು ಕೇಳ್ಬೇಕ್ರಿ ನಾ ಅವಾಗ ನನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿರಿ ನೀವು ಅದ್ರ ಮಹತ್ವ ಏನು ಹೇಳ್ರಿ ನಂಗೆ ಅದು ಅವಾಗಿಂದ ತಲೆ ಆಗಿಲ್ರಿ. ಮಂತ್ರಾಕ್ಷತೆ ಹಾಕೊಂಡ್ರಿ ನಮ್ಮ ಮನೆ ಒಳಗಿಂದ್ರಿ ಸ್ನಾನ ಮಾಡಿ ಹೊರಗೆ ಬರೋತ್ನಾಗ ಒಂದು ಮಂತ್ರಾಕ್ಷತೆ ಹಾಕೋತೀನಿ ತಲೆ ಮೇಲೆ. ಅಂದ್ರೆ ಆ ಮಂತ್ರಾಕ್ಷತೆ ಅಂದ್ರೆ ನಮಗೊಂದು ಕೌಚ್ ಇದ್ದಂಗೆ ಕೌಚ್ ಎಲ್ಲಿ ರಾಯರದೊಂದು
ಕೌಡಿಗೆ ಒಂದು ಕೌಚ್ ಇದ್ದಂಗೆ ಹಾಂ ಅಂದ್ರೆ ನಮಗೆ ಏನೋ ಒಂದು ಘಟನೆ ಆಗೋತಿತ್ತು ಅಂದ್ರೆ ತಪ್ಪಿಸ್ತಿತ್ತು ತಪ್ಪಿಸ್ತಿದ್ರು ಮತ್ತು ಮುಂದೆ ಆಗೋದೆಲ್ಲ ಕೆಲಸ ಚಲೋ ಆಗ್ತಿತ್ತು ಚಲೋ ಆಗ್ತಿತ್ತು ಚಲೋ ಆಗ್ತಿದ್ರು ಹಾಂ ಮಂತ್ರಾಕ್ಷತೆ ಪ್ರಭಾವ ಭಾಳ ಐತಿ ಮತ್ತೆ ನೆಕ್ಸ್ಟ್ ಹಿಡಿದಾಗ ಸಿಗೋಣ ಅಂತಾರೆ ಬಾಯ್